ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಇವತ್ತು ಯೆಹೋಷಾಫಾಟ ರಾಜನ ಕುರಿತು ನಾವು ಧ್ಯಾನ ಮಾಡುವಂತರಾಗಿರೋಣ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ 37 ವಚನಗಳಿದೆ. ಈ ವಾಕ್ಯದಲ್ಲಿ ಒಂದು ವಚನವನ್ನು ಓದುವಂತನಾಗಿರ್ತಾನೆ. ಅದರಲ್ಲಿ 12ನೇ ವಚನ, ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ದೇವರಿಗೆ ಸ್ತೋತ್ರವಾಗಲಿ. ಅದರಲ್ಲಿ ನೋಡಬೇಕಾದ್ರೆ ಅಮ್ಮೋನಿಯರು, ಮೋವಾಬ್ಯರು, ಸೈರ್ ಪರ್ವತ ದೇಶದವರು ಒಟ್ಟಾಗಿ ಮಹಾ ಜನ ಸಮೂಹದೊಡನೆ ಬಹಳ ಜನರು ಇಸ್ರೇಲ್ ಜನರಿಗೆ ವಿರೋಧವಾಗಿ ಯೆಹೋಷಾಫಾಟ ರಾಜನಿಗೆ ವಿರೋಧವಾಗಿ ಯುದ್ಧ ಮಾಡೋಕ್ಕೆ ಸಂಹಾರ ಮಾಡೋಕ್ಕೆ ಬರುವಾಗ ಯೆಹೋಷಾಫಾಟ ರಾಜನು ಅವರ ಹೆಂಡತಿ ಅವ್ರ ಮಕ್ಕಳು ದೇವರ ಸನ್ನಿಧಿನಲ್ಲಿ ನಿಂತುಕೊಂಡು ಅವರ ಕಣ್ಣುಗಳು ಪರಲೋಕದ ಕಡೆಗೆ ಎತ್ತಿ ಅವರು ಪ್ರಾರ್ಥಿಸುವಂತರಾಗಿರ್ತಾರೆ. ಪ್ರಾರ್ಥನೆ ಯೆಹೋಷಾಫಾಟ ರಾಜನು, ಇಸ್ರೇಲ್ ಜನರು, ಅವರ ಹೆಂಡತಿ ಅವ್ರ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವಾಗ ದೇವರಿಗೆ ಸ್ತೋತ್ರ. ಜಕರ್ಯ ಮಗನಾದ ಯೆಹೀಯೇಲನು ಯೆಹೋವನ ಆತ್ಮವನ ಮೇಲೆ ಬಂದಿರುತ್ತೆ. ಅವನು ಒಂದು ಪ್ರವಾದಿಸ್ತಾ ಇದ್ದಾನೆ, ಈ ಮಹಾ ಸಮೂಹ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧ ನಿಮ್ಮದಲ್ಲ, ಯುದ್ಧ ದೇವರದ್ದು. ಹಾಗಾದರೆ ಯೆಹೋಷಾಫಾಟ ರಾಜನ ಕಾಲದಲ್ಲಿ ಆತನು ತೋಲ್ಬಲದ ಮೇಲೆ ಆಶ್ರಯಿಸದೆ, ಮನುಷ್ಯರನ್ನು ಹುಡುಕದೆ, ಅವನು ಸ್ವಂತ ಸಾಮರ್ಥ್ಯದ ಮೇಲೆ ಬಂದು ಭರವಸೆ ಇಡದೆ ಯೆಹೋವನಲ್ಲಿ ಬಲ ಹೊಂದಿಕೊಳ್ಳೋದಕ್ಕೂ ಯೆಹೋವನಲ್ಲಿ ನಂಬಿಕೆ ಇಡೋದಕ್ಕೂ ಯಾವನ ಹೆಂಡತಿ ಅವ್ರ ಮಕ್ಕಳು ಕುಟುಂಬ ಸಮೇತವಾಗಿ ದೇವರ ಸನ್ನಿಧಿಯಲ್ಲಿ ನಿಂತಾಗ ಆತನ ಪ್ರಾರ್ಥನೆ ತಂದೆ ದೇವರಿಗೆ ಕೇಳಿ ಯುದ್ಧ ದೇವರದಾಗಿರುತ್ತೆ. ಯೆಹೋವ ದೇವರು ಬಲವಾಗಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಆ ಮೂವರನ್ನು, ಅಮ್ಮೋನಿಯರು ಮತ್ತು ಮೋವಾಬ್ಯರು, ಸೈರ್ ಪರ್ವತ ದೇಶವ್ರನ್ನು ದೇವರು ಸಂಹಾರ ಮಾಡುವಂತನಾಗಿರ್ತಾನೆ. ಹಾಗಾದರೆ ತೋಲ್ಬಲದ ಮೇಲೆ ಅವನ ನಂಬಿಕೆ ಇಡದೆ ಯೆಹೋಷಾಫಾಟ ರಾಜನು ದೇವ್ರ ಮೇಲೆ ನಂಬಿಕೆ ಇಡುವಾಗ ದೇವರು ಯುದ್ಧ ಮಾಡುವಂತನಾಗಿರ್ತಾನೆ. ಆ ಯುದ್ಧದಲ್ಲಿ ಯೆಹೋಷಾಫಾಟನ ರಾಜನ ಜೀವಿತದಲ್ಲಿ ಅವನ ಆಳ್ವಿಕೆಯಲ್ಲಿ ಪರಲೋಕದ ತಂದೆ ದೇವರು ದೊಡ್ಡ ಜಯವನ್ನುಂಟು ಮಾಡುತ್ತಾನೆ. ಅದರಲ್ಲಿ 29ನೇ ವಚನ ನಾವು ಓದುವಂತರಾಗಿರೋಣ. ಯೆಹೋವನ ತಾನೇ ಇಸ್ರಾಯೇಲರ ಶತ್ರುಗಳನ್ನು ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜ್ಯಗಳವರೆಗೆ ಮುಟ್ಟಿದಾಗ ಅವರೆಲ್ಲರೂ ಬಹು ಭೀತರಾದರು. ಹೀಗೆ ದೇವರ ಅನುಗ್ರಹದಿಂದ ಸುತ್ತನ ವೈರಿಗಳು ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ಹಾಗಾದರೆ ಯೆಹೋಷಾಫಾಟನ ರಾಜನ ಆಳ್ವಿಕೆಯಲ್ಲಿ ದೊಡ್ಡ ಸಮಾಧಾನ ಕೊಟ್ಟಿರೋದು ಮನುಷ್ಯರಲ್ಲ, ಕುಟುಂಬಸ್ಥರಲ್ಲ, ಅಧಿಕಾರಿಗಳಲ್ಲ, ದೇವರು ದೊಡ್ಡ ಸಮಾಧಾನ ದಯಪಾಲಿಸಿದ್ದಾನೆ. ಕಾರಣ ಏನಂದರೆ ಯೆಹೋವನ ಸನ್ನಿಧಿಯಲ್ಲಿ ಕುಟುಂಬ ಸಮೇತಾಗಿ ಅವ್ರ ಹೆಂಡತಿ ಅವ್ರ ಮಕ್ಕಳು ದೇವರ ಸನ್ನಿಧಿಯಲ್ಲಿ ನಿಂತಾಗ ಅವನ ಪ್ರಾರ್ಥನೆಗೆ ದೇವರು ದೊಡ್ಡ ಉತ್ತರವನ್ನು ದಯಪಾಲಿಸಿ ಯುದ್ಧ ದೇವರು ಮಾಡುವಾಗ ಜಯ ಪರಲೋಕ ದೇವರು ಕೊಟ್ಟಿದ್ದಾನೆ. ಆ ದೇಶದಲ್ಲಿ ದೊಡ್ಡ ಸಮಾಧಾನ ದೇವರು ದಯಪಾಲಿಸಿದ್ದಾನೆ. ಈ ಸಂದೇಶವನ್ನು ಕೇಳುವಂಥ ಪ್ರಿಯರೇ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿರುವಂಥ ಶತ್ರು, ನಿಮ್ಮ ಕೆಲಸಕ್ಕೆ ವಿರೋಧವಾಗಿರುವಂಥ ಶತ್ರು ಸಂಹಾರ ಮಾಡೋಕ್ಕೆ ದೇವ್ರಿಗೆ ಬಿಟ್ಕೊಡಿ, ಪ್ರಾರ್ಥನೆ ಮಾಡಿರಿ, ಯೆಹೋವನ ಸನ್ನಿಧಿಯಲ್ಲಿ ನಿಂತ್ಕೊಳ್ರಿ, ಕುಟುಂಬ ಸಮೇತ ಪ್ರಾರ್ಥನೆ ಮಾಡಿರಿ, ದೇವರಿಗೆ ನಿಮ್ಮ ಕುಟುಂಬನ ಬಿಟ್ಕೊಡ್ರಿ. ಶತ್ರು ಮೇಲೆ ನೀವು ಯುದ್ಧ ಮಾಡೋಕ್ಕೆ ಹೋಗ್ಬೇಡ್ರಿ. ಶತ್ರುವಾಗಿರೋ ಸೈತನ ಮೇಲೆ ಪರಲೋಕ ದೇವ್ರು ಯುದ್ಧ ಮಾಡುವಂತನಾಗಿರ್ತಾನೆ. ಜಯ ನಿನ್ನಗುಳ್ಳದಾಗಿರುತ್ತೆ. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕದ ತಂದೆಯಾಗಿರೋ ದೇವರೇ, ಆಶೀರ್ವದಿಸಲ್ಪಟ್ಟಂಥ ಒಳ್ಳೆಯ ಸಮಯದಲ್ಲಿ ಯೆಹೋಷಾಫಾಟನು ಅವನ ಹೆಂಡತಿ ಮಕ್ಕಳು ಯೆಹೋವೇ ನಿಮ್ಮ ಸನ್ನಿಧಾನದಲ್ಲಿ ನಿಂತು ಆತನ ಕಣ್ಣುಗಳಿಂದ ನಿಮ್ಮನ್ನು ನೋಡಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಕೇಳಿ ದೊಡ್ಡ ಜಯನು ಯೆಹೋಷಾಫಾಟನ ಆಳ್ವಿಕೆಯಲ್ಲಿ ನೀವು ಬಿಡುಗಡೆ ಕೊಟ್ಟಿಗೆ ನಿಮಗೆ ಆರಾಧನೆ ಮಾಡುವಂತನಾಗಿದ್ದೇನೆ. ಕರ್ತನ ಅನ್ಯ ದೇಶದಲ್ಲಿ ಭಯ ಹುಟ್ಟುವಂತೆ ಅದ್ಭುತವನ್ನು ಮಾಡಿದ ತಂದೆ ನಿಮಗೆ ಸ್ತೋತ್ರ ಮಾಡುತ್ತೇನೆ. ದೊಡ್ಡ ಸಮಾಧಾನ ಯೆಹೋಷಾಫಾಟನ ರಾಜನ ಆಳ್ವಿಕೆಯಲ್ಲಿ ನೀವು ಕೊಟ್ಟಿಗೆ ಸ್ತೋತ್ರ ಮಾಡ್ತೇನೆ. ಈ ಸಂದೇಶ ಕೇಳಿದಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಕರ್ತನ ಒಂದು ದೊಡ್ಡ ಸಮಾಧಾನದ ಬಾಗಿಲು ತೆರೆಯಲ್ಪಡಲಿ. ಈ ದಿನದಲ್ಲಿ ಒಂದು ಅದ್ಭುತ ಕಾಣುವಂತೆ ತಂದೆ ನೀವು ಸಹಾಯ ಮಾಡಿರಿ. ಶತ್ರುವಾಗಿರುವ ಸೈತನ್ನು ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳ ಜೀವಿತದಲ್ಲಿ ಬಿಟ್ಟು ಹೊರಗಡೆ ಹೋಗಲಿ.
ಯೇಸಪ್ಪ ಪ್ರತಿಯೊಂದು ಕುಟುಂಬಗಳಲ್ಲಿ ಕರ್ತನೆ ನೀವು ಸಹಾಯ ಮಾಡಿ ಸಮಾಧಾನ ದಯಪಾಲಿಸುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಒಳ್ಳೆಯ ತಂದೆ. ಆಮೇನ್.